ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಮತ್ತು ಲವಣ ತೈಲಂ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ವೀಕ್ಷಕರೇ, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಹುಟ್ಟುಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಯಿತು. ಅವರ ಆಶ್ರಮ ಮಹರ್ಷಿ ಮಂದಿರದಲ್ಲಿ ಅಭಿಮಾನಿಗಳೊಂದಿಗೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಉಡುಪಿ ಶ್ರೀಗಳು ಆಗಮಿಸಿದ್ರು ವಿಶೇಷ ಅತಿಥಿಗಳಾಗಿ. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಇವತ್ತು ನಮ್ಮ ಆನಂದ್ ಗುರೂಜಿಯವರ ಹುಟ್ಟಿದಬ್ಬ.
ಸೊ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಅವರಿಗೆ ಅಭಿಮಾನ ಬಳಗ ತುಂಬ ದೊಡ್ಡದಿದೆ. ನಾವು ಉಡುಪಿ ಮಂಗಳೂರು ಭಾಗದಿಂದ ಬಂದಿದ್ದೀವಿ. ಪ್ರತಿ ವರ್ಷ ನಮ್ಮ ಗುರೂಜಿಯವರ ಹುಟ್ಟಿದಬ್ಬಕ್ಕೆ ಬಂದು ನಾವು ಅವರಿಗೆ ಅವರಿಂದ ಆಶೀರ್ವಾದ ತಗೋತೀವಿ. ಜೊತೆಗೆ ಅವರಿಗೆ ದೇವರು ಇನ್ನೂ 100 ಕಾಲ ಆರೋಗ್ಯ, ಐಶ್ವರ್ಯ ಹಾಗೂ ಹೀಗೆ ಧರ್ಮದ ಕೆಲಸ ಮಾಡುವಂಥ ಎಲ್ಲ ಶಕ್ತಿ ಕೊಡಲಿ ಅಂತ ಬಿಟ್ಟು ರಾಜರಾಜೇಶ್ವರಿಯಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಹಾಗೂ ನಮ್ಮ ಇಲ್ಲಿ ಸುತ್ತಮುತ್ತಲಿನ ತುಂಬ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಬಂದಿದ್ದಾರೆ. ಸೊ ಎಲ್ಲರ ಕಡೆಯಿಂದನೂ ಗುರುಜಿಯವರಿಗೆ ವಂದಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಶ್ರೀ ಮಹರ್ಷಿ ಆನಂದ್ ಗುರೂಜಿಯವರ ಬರ್ತ್ಡೇ. ನಾವು ಇಲ್ಲಿ ಆಶ್ರಮಕ್ಕೆ ಬಂದಿದ್ದೀವಿ. ಕರ್ನಾಟಕದ ಪ್ರತಿಯೊಂದು ಮನೆಗಳಲ್ಲಿ ಮನಸ್ಸುಗಳಲ್ಲಿ ಕೂತಿರುವಂಥ ಆನಂದ್ ಗುರೂಜಿಯವರ ಇವತ್ತು ಹುಟ್ಟುದಬ್ಬ. ಅವರು ಹುಟ್ಟುದಬ್ಬ ಆಚರಿಸಲಿಕ್ಕೆ ನಾವೆಲ್ಲ ಬಂದಿರೋದು ಹೌದು. ಅವರಿಗೆ ದೇವರು ಆಯುಷ್, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತು ಕೊಡಲಿ ಅಂತ ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತಿದ್ದೀನಿ. ಆನಂದ್ ಗುರೂಜಿಯವರಿಗೆ ಹುಟ್ಟುಹಬ್ಬ ಆದರೆ ಪ್ರತಿಯೊಬ್ಬರು ಮನೆಯಲ್ಲೂ ಹುಟ್ಟುಹಬ್ಬ. ಕಾರಣ ಏನು ಅಂತಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹೆಣ್ಮಕ್ಳು ಆನಂದ್ ಗುರೂಜಿಯವರು ಅಂತಂದರೆ ಅಷ್ಟು ಭಕ್ತಿ, ಅವರ ಮೇಲೆ ಗೌರವ, ಪ್ರೀತಿ, ಒಂದು ದೇವ್ರನ್ನ ನೋಡಿದಷ್ಟು ಖುಷಿ ಇವತ್ತು ಹೆಣ್ಮಕ್ಳುಗಳಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಅವ್ರು ಕಂಡ್ರೆ ಅಷ್ಟು ಅಭಿಮಾನ, ಪ್ರೀತಿ ಇದೆ. ಯಾಕೆಂದರೆ ನಾನು ಕೂಡ ತುಂಬ ಕಷ್ಟದಲ್ಲಿದ್ದಾಗ ನಮ್ಮ ಆನಂದ್ ಗುರೂಜಿಯವರು ನನ್ನ ಕೈ ಹಿಡಿದು ನನಗೆ ಮಾರ್ಗದರ್ಶನ ಕೊಟ್ಟು ನನಗೆ ಭಾಳ ಸಹಾಯವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ಹುಟ್ಟುಹಬ್ಬಕ್ಕೆ ನಾವೆಲ್ಲ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದು ಅವ್ರಿಗೆ ನಾವು ಶುಭಾಶಯ ಕೋರೋದಕ್ಕೆ ಬಂದಿದ್ವಿ. ಅವ್ರಿಗೆ ಭಗವಂತ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಅವರ ಆರೋಗ್ಯವಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಎಲ್ಲ ಕರ್ನಾಟಕದಾದ್ಯಂತ ಅಲ್ಲ, ಇಡೀ ವಿಶ್ವದಾದ್ಯಂತ ನಮ್ಮ ಗುರೂಜಿಯವರ ಭಕ್ತರುಗಳು ಜಾಸ್ತಿ ಆಗ್ತಾಯಿದ್ದಾರೆ, ದಿನೇ ದಿನೇ ಜಾಸ್ತಿ ಆಗ್ತಾಯಿದ್ದಾರೆ. ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಏನಿದೆ ಇವತ್ತು ಉಳಿತಾ ಇದೆ ಅಂದರೆ ನಮ್ಮ ಆನಂದ್ ಗುರೂಜಿಯವರಿಂದನೇ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶುಭ ಶನಿವಾರದ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರೋದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ. ಇಲ್ಲಿ ವಿಶೇಷ ಅತಿಥಿಗಳಾಗಿ ಉಡುಪಿ ಶ್ರೀಗಳು ಆಗಮಿಸಿದ್ರು. ಈ ಭಾಗದಲ್ಲಿ ನಾವು ನೋಡುವಂಥದ್ದು ಉಡುಪಿ ಶ್ರೀಗಳಿಗೆ ವಿಶೇಷವಾದಂತಹ ಪುಷ್ಪವೃಷ್ಟಿ ಮತ್ತು ಗುರುವಂದನೆಯನ್ನು ಸಲ್ಲಿಸಲಾಯಿತು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಕಡೆಯಿಂದ. ಈ ಕಾರ್ಯಕ್ರಮವನ್ನು ಹೇಗೆ ನಿರ್ವಹಿಸಲಾಯಿತು ನೋಡೋಣ. ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಪಾದ್ ಸಭೋಮಿಂ ವಿಶ್ವದಾರತ್ವಾರುಚಂದಿವಿ ವಿಪಾದೋತ್ಕೋ ಉದೈತ್ಪುರುಷಃ ಪಾದೋಸ್ಯೇವಾ ಭವಾತ್ಮನಃ ತವ ವಿಶ್ವಂ ಚಕ್ರಾಮತ ಶಾಸನಾಶನನೆ ಅಭಿ ತಸ್ಮಾತ್ ವಿರಾಟ ಜಾಯತ ವಿರಾಜೋ ಅಧಿಪುರುಷಃ ಸದಾತೋ ಅತ್ಯಧಿಷ್ಠತ ಅಜ್ಞಾನ हविषा देवा यज्ञमदन्वदान् वसन्तो अस्य श्रीराज्यं रेष्म यद्दक्षरद्रतिः सप्तास्यासन् परिदयः सब्दसभिदस्कृताः देवा यज्ञमतन्वदान् अपद्गम्बरशम्भविं स्वयज्ञम्बरैः शुप्रोक्षन् परशं जातमग्रजः तेन देवा अयजन्त. ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಕೃಷ್ಣನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಗುರುವಿಗೆ ಗುರುವಾಗಿರ್ತಕ್ಕಂಥವನು. ಹಾಗೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾರ್ಗಸೂಚಿಯನ್ನು ಕೊಡ್ತಕ್ಕಂಥವನು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥ ರೀತಿ ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯನ್ನು ಸ್ಪಷ್ಟವಾಗಿ ಅರ್ಥಗರ್ಭಿತವಾಗಿ ಹೆಜ್ಜೆಯನ್ನು ಹಾಕಿದ್ರೆ ಅದರ ಫಲಾಫಲಗಳನ್ನು ಕೊಡುವಂಥವನು ಶ್ರೀಕೃಷ್ಣ ಅಂತ. ಅಂತಹ ಮುದ್ದು ಕೃಷ್ಣ, ಬಾಲಕೃಷ್ಣ, ವಿಶೇಷವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನನ್ನು ಶ್ರೀಗಳು ಅವರ ಕರಹಸ್ತದಿಂದ ವರ್ಷಕ್ಕೆ ಅಂದರೆ ಆ ಒಂದು ಪರ್ಯಾಯ ಬಂದಾಗ 2 ವರ್ಷಗಳ ಕಾಲ ನಿರಂತರವಾದಂಥ ಸೇವೆಯನ್ನು ಸಲ್ಲಿಸುವಂತಹ ಮಹಾನ್ ಚೇತನ ಶಕ್ತಿ. ಅಂತಹ ಗುರುಗಳ ಆಗಮನ ಇವತ್ತು ನಮ್ಮ ಮಹರ್ಷಿ ಮಂದಿರಕ್ಕೆ ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗಾಗಿ ಗುರುಗಳ ಆಗಮನ ಆಗಿದೆ. ಎಷ್ಟೇ ಆದರೂ ಕೃಷ್ಣನ ಬಾಲಲೀಲೆಗಳು, ಕೃಷ್ಣನ ಆಟಪಾಠಗಳು, ಕೃಷ್ಣನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಗೋವು ಮಡಿಲು ಸೇರಿಕೊಂಡಿದೆ. ಕೃಷ್ಣನಂತೆ ಮಗು ಸಹಿತ ಅದರ ಪಕ್ಕದಲ್ಲೇ ಇದೆ. ಅದು ನೋಡಲಿಕ್ಕೆ ಒಂದು ಆನಂದ. ಈ ಆನಂದ ಇದು ಮಹದಾನಂದ. ಇವತ್ತು ಅನಂತ ಪದ್ಮನಾಭ ಹುಟ್ಟುಹಬ್ಬ. ನನ್ನ ಹುಟ್ಟುಹಬ್ಬದ ದಿವಸ ಗುರುಗಳ ಆಗಮನ ಆಗಿದ್ದಂತೂ ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಇಂತಹ ಈ ಶುಭ ದಿನ ಇವತ್ತು ಅರ್ಥಗರ್ಭಿತವಾಗಿ ನಡೆದಿರ್ತಕ್ಕಂಥ ಇವತ್ತಿನ ಗುರು ಸೇವಾ, ಗುರುಪಾದಕ ಸೇವಾ
ಗುರುಪಾದಗಳ ದರ್ಶನ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಿ ಶುಭವಾಗಿ. ನೊಂದ ಜನತೆಗೆ ಅವರ ಮನಸ್ಸಿಗೆ ಸಮಾಧಾನವನ್ನು ತಿಳಿಸ್ತಾ ಯಾರಿಗೂ ನೋವಾಗದ ರೀತಿ ವಿಶೇಷವಾಗಿ ಮತ್ತು ವಿಶೇಷ ಅರ್ಥಗರ್ಭಿತವಾಗಿ ಜನರ ಪ್ರತಿ ಕಷ್ಟಗಳಿಗೂ ಸ್ಪಂದಿಸ್ತಾ ಅವರ ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸಲಿಕ್ಕೆ ಎಲ್ಲ ರೀತಿಯಾದ ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಗುರೂಜಿಗೆ ಕರ್ನಾಡಿನ ಜನತೆ ಪರವಾಗಿ ನಮ್ಮ ಹೃದಯಪೂರ್ವಕ ನಮನಗಳು. ನಡೆದಾಡುವ ದೇವರು ಹಾಗೂ ಮಾತನಾಡುವ ದೇವರು ಹಾಗೂ ಕರ್ನಾಟಕದ ಲಕ್ಷಾಂತರ ಜನರ ಕಣ್ಣೀರು ಒರೆಸಿರುವಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮಹರ್ಷಿ ಆನಂದ್ ಗುರೂಜಿರವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಸುಮಾರು 13 ವರ್ಷಗಳಿಂದ ನಮ್ಮ ಚಿಕ್ಕಲ್ಚಂದ್ರ ಭಾಗದಲ್ಲಿ ಬಾಗಿನ ಕಾರ್ಯಕ್ರಮವನ್ನು ಸತತವಾಗಿ ಬಂದು ನಡೆಸಿಕೊಡ್ತಿರ್ತಕ್ಕಂಥ ನಮ್ಮ ಮಹರ್ಷಿ ಆನಂದ್ ಗುರೂಜಿರವರಿಗೆ ಅಭಿನಂದನೆಗಳು. ಪ್ರತಿದಿನ ನಾನು ಆನಂದ್ ಗುರೂಜಿಯವರ ಪ್ರೋಗ್ರಾಮ್ ನೋಡಿದ್ರೆ ಬೇರೆ ಕೆಲಸನೇ ಮಾಡೋದಿಲ್ಲ. 8 ಗಂಟೆಗೆ ಶುರುವಾಗುತ್ತೆ, ಆದರೂ ನಾನು 7ವರೆಗೆ ಹಾಕಿರ್ತೀನಿ. ಹಾಡುಗಳು ಬರುತ್ತೆ, ಭಕ್ತಿಗೀತೆಗಳು. ಅದ್ರ ಜೊತೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತಲ್ಲ, ಸೆಕೆಂಡಿಂದ ನೋಡ್ತಾನೆ ಇರ್ತೀನಿ. ಪ್ರತಿದಿನ ಪ್ರತಿ ಕ್ಷಣವೂ ಅವರು ಏನು ಹೇಳ್ತಾರೋ ಅದನ್ನು ತಪ್ಪದಿರ ನಾನು ಫಾಲೋ ಮಾಡ್ತೀನಿ. ನನಗೆ ಅವರು 50 ವರ್ಷದ ಶುಭಾಶಯಗಳನ್ನ ಇನ್ನು 100 ವರ್ಷ ಆಗಲಿ ಅಂತ ನಾನು ತುಂಬ ದೇವ್ರನ್ನ ಕೇಳ್ಕೊತೀನಿ. ಉಡುಪಿ ಶ್ರೀಗಳು ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಸಂಭ್ರಮದ ಹುಟ್ಟುಹಬ್ಬದ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡ್ತಾ ಇದ್ವಿ. ಇಲ್ಲಿ ಉಡುಪಿ ಶ್ರೀಗಳು ನೆರೆದಿದ್ದ ಭಕ್ತಾದಿಗಳಿಗೆಲ್ಲ ವಿಶೇಷವಾದಂತಹ ಆಶೀರ್ವಚನವನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮ ಹೇಗಿತ್ತು ಮತ್ತೆ ಮುಂದುವರಿಸೋಣ. ಅನಂತ ಪದ್ಮನಾಭನ ದಿವಸ ಇವತ್ತು ಏನು ಮಾಡಿದರೂ ಅದು ಅನಂತ. ನಮಗೆ ಅಂತದ ಪರಿಚಯ ಇದೆ, ಅನಂತದ ಪರಿಚಯ ನಮಗಿಲ್ಲ. ಎಲ್ಲ ವಸ್ತುಗಳೂ ಶಾಂತ, ಎಲ್ಲದಕ್ಕೂ ಎಂಡಿದೆ. ಆದರೆ ಎಂಡ್ಲೆಸ್ ಅಂದರೆ ಅದು ಭಗವಂತ ಒಬ್ಬ ಮಾತ್ರ, ಅವನು ಅನಂತ. ನಾವು ದೇವರನ್ನು ಗುರುತಿಸುವ ಕ್ರಮ ಅದು ಹೇಗೆ ಅಂತಂದರೆ, ಅವನು ಜ್ಞಾನರೂಪ, ಅವನು ಆನಂದ ರೂಪ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಆ ದೇವರನ್ನು ಗುರುತಿಸುವ ಕ್ರಮ. ಅವನು ಜ್ಞಾನಾತ್ಮಕನಾದವ, ಅವನು ಆನಂದಾತ್ಮಕನಾದವ, ಅವನು ಅನಂತ ಅಂತ. ದುಃಖ ಇದ್ದರೆ ಅವನು ಅನಂತ ಆದರೆ ಅದು ರಗಳನೆ. ದುಃಖ ಇಲ್ಲದೆ ಬರೀ ಸುಖದಲ್ಲಿರಬೇಕು, ಅದು ಅನಂತ ಆಗಬೇಕು. ಕೆಲವರು ಇರ್ತಾರೆ ಕೋಮಾ ಸ್ಟೇಜಲ್ಲಿ, ಇದ್ರೇನು ಇದ್ದವರಿಗೂ ಸಮಸ್ಯೆ, ಅವನಿಗೂ ಸಮಸ್ಯೆನೇ. ಜ್ಞಾನಾತ್ಮಕನಾಗಿ ಇರಬೇಕು. ಹಾಗಾಗಿ ಒಬ್ಬ ಚೆನ್ನಾಗಿರ್ತಾನೆ ಅಂತಂದರೆ ಜ್ಞಾನದಿಂದ ಇರಬೇಕು, ಆನಂದದಿಂದ ಇರಬೇಕು, ಅದು ನಿರಂತರ ಇರಬೇಕು.
ಆವಾಗ ಅದೊಂದು ಒಳ್ಳೆಯ ಎಂಜಾಯ್ ಮಾಡಲಿಕ್ಕಾಗತ್ತೆ. ಅಂಥವನು ದೇವರು. ಅವನು ಜ್ಞಾನಮಯ, ಅವನು ಆನಂದಮಯ, ಅವನು ಅನಂತನಾದವ. ಹೀಗೆ ನಾವು ದೇವರನ್ನು ಉಪಾಸನೆ ಮಾಡಬೇಕಂತೆ. ಉಪನಿಷತ್ತಲ್ಲಿ ಹೇಳ್ತಾರೆ, ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ. ದೇವರನ್ನು ಹೇಗೆ ಉಪಾಸನೆ ಮಾಡ್ತೇವೆ ದೇವರು ಹಾಗೆ ಅನುಗ್ರಹಿಸ್ತಾನೆ ಅಂತೆ. ದೇವರು ಇಲ್ಲ ಅಂತ ಉಪಾಸನೆ ಮಾಡ್ತಾರೆ. ಅಸನ್ನೇ ವಸ ಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್. ದೇವರನ್ನು ಇಲ್ಲ ಅಂತ ಉಪಾಸನೆ ಮಾಡಿದರೆ ನಮ್ಮನ್ನೇ ಇಲ್ಲ ಅಂತ ಮಾಡ್ತಾನೆ. ನಾವು ನೋಡ್ತೇವೆ ಇವತ್ತು ಎಂತೆಂಥದ್ದು ಇಲ್ಲ 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 ಅಂತ ಹೇಳಿ ಅವರಿಗೆ ಏನೂ ಇಲ್ಲ ಅಂತ ಆಗಿ ಈಗ ಕಷ್ಟಪಡುವುದನ್ನು ನಾವು ನೋಡ್ತಾ ಇರ್ತೇವೆ. ಅಸನ್ನೇವ ಸಹ ಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್. ಹಾಗಾಗಿ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದಿರಿತಿ. ಹಾಗಾಗಿ ದೇವರನ್ನು ನಾವು ಹೇಗೆ ಉಪಾಸನೆ ಮಾಡ್ತೇವೆ ಹಾಗೆ ಫಲವನ್ನು ಕೊಡ್ತಾನೆ ಅಂತ ಉಪನಿಷತ್ತು ಹೇಳಿದ್ದು. ನಮಗೆ ಆನಂದ ಬೇಕು ಅಂತಾದರೆ, ನಮಗೆ ಜ್ಞಾನ ಬೇಕು ಅಂತಾದರೆ ದೇವರನ್ನು ಜ್ಞಾನ, ದೇವರನ್ನು ಆನಂದ ಹೀಗೆ ಉಪಾಸನೆ ಮಾಡಬೇಕಂತೆ. ನಾವು ಒಬ್ಬರ ಹತ್ರ ಬರ್ತೇವೆ, ನಿಮ್ಮಲ್ಲಿ ಎಷ್ಟು ದುಡ್ಡಿದ್ದೀರಿ ಅಂತ ಹೇಳಿದರೆ ನಿನಗೆ ಬೇಕಾ ಕಿಸೆ ಅಂತ ಕೊಡ್ತಾರೆ. ನಿಮ್ಮಲ್ಲಿ ಎಷ್ಟು ದನಕರುಗಳಿವೆ ಅಂದರೆ ಬೇಕಾ ಒಂದು ಸೆಟ್ ಹಿಡ್ಕೊಂಡು ಹೋಗಿ ಅಂತ ಕೊಡ್ತಾರೆ. ಆದರೆ ಕ್ರಮ ಹಾಗೆ, ನಿಮ್ಮಲ್ಲಿ ಇದೆ ಅಂತ ನಾವು ಹೇಳಿದ ಕೂಡಲೇ ಅದರ ಅರ್ಥ ಹಾಗೆ, ನಿಮ್ಗೆ ಬೇಕಾದು ಅಂತ ಅದರ ಅರ್ಥ ಹಾಗೆ. ಹಾಗೆ ದೇವರ ಹತ್ರ ನಿನಗೆ ತುಂಬ ಜ್ಞಾನ, ತುಂಬ ಆನಂದ ಅಂತ ದೇವರನ್ನು ಉಪಾಸನೆ ಮಾಡಿದರೆ ಸ್ವಲ್ಪ ತೆಕೋ ಅಂತ ಜ್ಞಾನ ಆನಂದ ಅದನ್ನು ನಮಗೆ ನೀಡ್ತಾನಂತೆ. ಹಾಗೆ ಉಪಾಸನೆ ಮಾಡಿದ ಫಲ ನಮಗೆ ಜ್ಞಾನ ಆನಂದಗಳನ್ನು ಕೊಡ್ತಾನೆ ಅಂತ. ನಮ್ಮ ಮಧ್ವಾಚಾರ್ಯರನ್ನು ಆನಂದ ತೀರ್ಥರು ಅಂತ ಕರೀತಾರೆ. ದೇವರನ್ನು ಆನಂದ ಆನಂದ ಅಂತ ಉಪಾಸನೆ ಮಾಡಿ ಅವರು ಆನಂದ ತೀರ್ಥರಾದರು. ನಮ್ಮ ಕಾಲದಲ್ಲಿ ಆನಂದ ಗುರೂಜಿ ನಮ್ಮ ಜೊತೆಗಿದ್ದಾರೆ. ದೇವರನ್ನು ಆನಂದ ಆನಂದ ಅಂತ ಉಪಾಸನೆ ಮಾಡಿದ್ದಕ್ಕೆ ಅವರು ಆನಂದ ಗುರೂಜಿ ಆಗಿದ್ದಾರೆ. ಇವತ್ತು ಎಲ್ರಿಗೂ ಬೇಕಾದ ಆನಂದವನ್ನು ಕೊಡುವವರಾಗಿದ್ದಾರೆ. ಎಲ್ಲಿ ಹೋದರೂ ಆನಂದವನ್ನು ನೀಡ್ತಾರೆ. ಯಾಕೆಂತಂದರೆ ಬರೀ ಬಾಹ್ಯ ಔಪಚಾರಿಕವಾದ ಆನಂದ ಅಲ್ಲ, ಅವರ ಜೀವನದಲ್ಲಿ ರೋಗ ರುಜಿನಗಳಿರ್ಬೋದು, ಇದೊಂದು ರೀತಿಯಾದ ದುಃಖ, ಅದನ್ನು ಹೇಳಲಿಕ್ಕಾಗದೇ ಇದ್ದ ಸಂಕಟಗಳು, ಇನ್ನೊಬ್ಬರ ಜೊತೆಗೆ ಹಂಚಲಿಕ್ಕಾಗದೇ ಇದ್ದ ಸಮಸ್ಯೆಗಳು, ಅದನ್ನು ಆನಂದ ಗುರೂಜಿ ಹತ್ರ ಹೇಳಿದರೆ ಅವರು ಪರಿಹಾರ ಮಾಡ್ತಾರೆ. ಹಾಗಾಗಿ ಜನ ಎಲ್ಲ ಅವರ ಹತ್ರ ಮುತ್ತಾರೆ. ಹಾಗಾಗಿ ಯಾರ ಜೀವನದಲ್ಲಿ ಕಷ್ಟ ಇದೆ, ನಷ್ಟ ಇದೆ, ಅನಿಷ್ಟಗಳಿವೆ, ಅಲ್ಲಿಗೆ ಸ್ಪಂದಿಸಿ ಇವತ್ತು ಆನಂದ ಗುರೂಜಿ ಆಗಿ ಅದು ಯಾವುದೋ ಒಂದು ಮನೆಯ ಕುಟುಂಬದ ಆನಂದಜಿ ಆಗದೆ ನಮ್ಮ ಸಮಾಜದ ಆನಂದಜಿಯಾಗಿ ಅವರು ಇವತ್ತು ಗುರೂಜಿಗಳಾಗಿ ಇವತ್ತು ಜನರ ಮುಂದೆ ತುಂಬ ಪ್ರಸ್ತುತರಾಗಿದ್ದಾರೆ. ಅವರ ಒಂದೊಂದು ಜನ್ಮೋತ್ಸವ ಅಂತಂದರೆ ಅದು ಆನಂದದ ಜನ್ಮೋತ್ಸವ. ಇವತ್ತು 50 ವರ್ಷಗಳ ಜನ್ಮೋತ್ಸವ ಅಂತಂದರೆ 50 ಕಡೆಗೆ 50 ರಾಜ್ಯದಲ್ಲಿ ಅವರ ಜನ್ಮೋತ್ಸವ ಆನಂದದ ಉತ್ಸವ ಆಯಿತು ಅಂತ ಅದರ ಚಿಂತನೆ ಅವರದು. ಹಾಗಾಗಿ ನಾವು ದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡ್ತೇವೆ. ಈಗ ಅರ್ಧ ಆಯುಷ್ಯ ಅಷ್ಟೇ ಆಯಿತು, ಇನ್ನು ಮುಂದಿನ 50 ವರ್ಷಗಳಲ್ಲಿ ಇನ್ನಷ್ಟು ಆನಂದದ ಸಮೃದ್ಧಿಯಾಗಿ ಅವರೊಟ್ಟಿಗೆ ನಮ್ಮ ಚಿಕ್ಕ ಆನಂದ ಗುರೂಜಿಗಳು ಕೂಡ ಹಾಗೆ ಬೆಳೆದು ಸಮೃದ್ಧಿಯಾಗಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಇವತ್ತು ಈ ಆಶ್ರಮಕ್ಕೆ ಬಂದರೆ ಎಷ್ಟೆಲ್ಲ ಖುಷಿಯಾಗುತ್ತೆ ಅಂತಂದರೆ ಗುರೂಜಿ ಆನಂದ ಕೊಡ್ತಾರೆ. ಈ 2 ಕೃಷ್ಣನಿಗೆ ಇಷ್ಟವಾದ್ದು ಒಂದು ಈ ಗೋವು. ನಾನು ಇಲ್ಲಿವರೆಗೆ ಇಂತಹ ಗೋವನ್ನು ನೋಡಲೇ ಇಲ್ಲ. ಇವತ್ತು ಫಸ್ಟ್ ಟೈಮ್ ಇಂತಹ ಗೋವು ಮತ್ತು ಈ ಕರುವನ್ನು ನೋಡ್ತಾ ಇದ್ದಾನೆ. ಕೈಯಿಂದ ಕೆಳಗೆ ಇಡಲಿಕ್ಕಾಗದಿದ್ದಷ್ಟು ಖುಷಿ ಕೊಡುವಂಥದ್ದು. ಪಾಪ ಮೂಕ ಪ್ರಾಣಿ ಇರಬಹುದು, ಅದರ ಒಳಗೆ ಮಾತನಾಡುವ ಕೃಷ್ಣ ಇದ್ದಾನೆ. ಅದನ್ನು ಮುಟ್ಟಿದರೆ ಕೃಷ್ಣನನ್ನು ಮುಟ್ಟಿದ ಫೀಲಿಂಗ್ ನಮಗೆ ಬರುತ್ತೆ. ಅದೊಂದು ಪ್ರಾಣಿ, ಗೋ ಪ್ರಾಣಿ ಆಗಿದ್ದರೆ ಇನ್ನೊಂದು ಆ ಮಗು ಕರುವಿನೊಟ್ಟಿಗೆ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಅದು ಇದೆ. ಅದರೊಟ್ಟಿಗೊಂದು ಶುಕಾಚಾರ್ಯರಿದ್ದಾರೆ, ಗಿಳಿ ಇದೆ ಅದರೊಟ್ಟಿಗೆ, ಮಾತನಾಡುವ ಗಿಳಿ. ಹಾಗಾಗಿ ಆನಂದ ಗುರೂಜಿ ಅವರ ಸಾಮರ್ಥ್ಯ ಏನು ಅಂತಂದರೆ ಮಾತು ಬಾರದಿದ್ದವರನ್ನು ಕೂಡ ಮಾತಾಡಿಸುವ ಶಕ್ತಿ ನಮ್ಮ ಜೊತೆಗೆ ಆನಂದ ಗುರೂಜಿ ನಮ್ಮ ಜೊತೆಗೆ ಇದ್ದಾರೆ. ಕರುವನ್ನು ಮಾತಾಡಿಸ್ತಾರೆ, ದನವನ್ನು ಮಾತಾಡಿಸ್ತಾರೆ, ಆ ಪುಟಾಣಿಯನ್ನು ಬಾಯಿ ಬರೆದಿದ್ದದನ್ನು ಮಾತಾಡಿಸ್ತಾರೆ, ಆ ಗಿಳಿಯನ್ನು ಪಕ್ಷಿಗಳನ್ನು ಮಾತಾಡಿಸ್ತಾರೆ. ಹೀಗೆ ಅವರ ಜನ್ಮ ಉತ್ಸವಗಳಿಗೆ ಬರ್ತಲೇ ಇರಲಿ. ಅವರು ಇಂತಹ ಮಾತು ಬಾರದಿದ್ದವರನ್ನು ಮಾತನಾಡಿಸುವವರಾಗಲಿ, ಅವರ ಮೂಲಕ ಸಮಾಜಕ್ಕೆ ಆನಂದ ಸ್ವಾಸ್ಥ್ಯ ಅದು ಸಿಗಲಿ ಅಂತ ದೇವರಲ್ಲಿ ಉಡುಪಿ ಕೃಷ್ಣನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಹಾಕಿದ ಮಾಲೆ ಅವರು ಭಾರ ಆಯಿತಾ ಅಂತ ಕೇಳಿದರು. ಭಾರ ಆಗಲಿಲ್ಲ. ಯಾಕೆ ಅಂತಂದರೆ ಒಂದೊಂದು ಪುಷ್ಪದಲ್ಲಿಯೂ ಅವರ ಪ್ರೀತಿ, ಅಭಿಮಾನ, ಪ್ರೇಮದ ಪ್ರವಾಹ ಅದರಲ್ಲಿ ತುಂಬಿಕೊಂಡದ್ದರಿಂದಾಗಿ ಅದು ತುಂಬ ಖುಷಿಯನ್ನು ಕೊಟ್ಟಿದೆ. ಅವರ ಜೀವನ ಹೀಗೆ ಚೆನ್ನಾಗಿ ಆಗಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೆ.
ಆನಂದ್ ಗುರೂಜಿಯವರಿಂದ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಕಂಡಿರ್ತಕ್ಕಂಥವರಿಗೆ, ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೆ, ಪ್ರತಿ ವಾರದಲ್ಲಿ ನೋಡಿಸುವಂತಹ ಒಂದೊಂದು ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ಇಡೀ ರಾಜ್ಯ, ದೇಶ, ಹೊರದೇಶದಲ್ಲಿರ್ತಕ್ಕಂಥ, ಹೊರ ರಾಜ್ಯಗಳಲ್ಲಿರ್ತಕ್ಕಂಥ ದೇವಾಲಯ, ಪುಣ್ಯಕ್ಷೇತ್ರಗಳನ್ನು ನೋಡುವಂಥ ಭಾಗ್ಯ ನಮ್ಮ ಜೀ ಕನ್ನಡ ಎಲ್ಲರಿಗೂ ಒದಗಿಸ್ತಾ ಇದೆ. ಅದೊಂದು ವೇದಿಕೆ ನನಗೆ ಕೊಟ್ಟದ್ರಿಂದ ಇದೊಂದು ಕಾಯಕ ನಿರಂತರವಾಗಿ ನಡ್ಕೊಂಡು ಹೋಗ್ತಿದೆ. ಹಾಗೆ ಇವತ್ತು ನಮ್ಮ ಮಹರ್ಷಿ ಮಂದಿರಕ್ಕೆ ಗುರುಗಳ ಆಗಮನ ನಿಜಕ್ಕೂ ನನ್ನ ಜೀವನ ಪಾವನ. ಹಾಗೆ ಇವತ್ತಿನ ಈ ಕಾಯಕ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನೆಪ ಮಾತ್ರ ಹುಟ್ಟುಹಬ್ಬಕ್ಕಾಗಿ ಅನಂತ ಪದ್ಮನಾಭನ ವಿಶೇಷವಾದಂಥ ಪೂಜಾನುಷ್ಠಾನವನ್ನು ಮಾಡಿ, ಅನಂತ ಪದ್ಮನಾಭ ಯಾರು? ಆತನು ವಿಷ್ಣು ರೂಪದಲ್ಲೇ ಬರ್ತಕ್ಕಂಥದ್ದು ಕೃಷ್ಣ. ಹಾಗಾಗಿ ಅನಂತ ಪದ್ಮನಾಭನ ಇಡೀ ರಾಜ್ಯ, ದೇಶ ಇವತ್ತಿನ ಸಹ ಕೊಂಡಾಡಿ ಎಲ್ಲರೂ ಪೂಜಿಸಿದ್ದಾರೆ. ನಿತ್ಯ ಕೃಷ್ಣನ ಆರಾಧನೆ ಮಾಡತಕ್ಕಂಥ ಕರಕಮಲಗಳು ಇವತ್ತಿನ ದಿವಸ ಇಲ್ಲಿ ನಮ್ಮ ಮುಂದೆ ಇದೆ. ಅದೊಂದು ಸೌಭಾಗ್ಯವೇ ಸರಿ. ನಾನು ಅಂದುಕೊಂಡಿದ್ದು ನನ್ನ 50 ವರ್ಷದ ಸಾರ್ಥಕತೆಯ ಬದುಕು ಇವತ್ತು ನಾನು ನೋಡಿದ್ದೇನೆ. ನನ್ನ ಜನ್ಮದಾತರು, ನನ್ನ ತಂದೆ ತಾಯಿ, ನನ್ನ ಗುರುಗಳು ಹಾಗೂ ನನ್ನ ಈ ಪರಿವಾರ, ಎಲ್ಲ ಭಕ್ತಗಣ, ಇಷ್ಟು ಜನಗಳ ಸಮ್ಮುಖದಲ್ಲಿ ಉಡುಪಿ ಕೃಷ್ಣನೂ ಸಹಿತ ನಡೆದಿಲ್ಲಿ ಬಂದಿದ್ದಾನೆ. ಆ ಸಂತೋಷ ನನಗಿದೆ. ಒಳ್ಳೆಯದಾಗಲಿ. ವಸುದೈವ ಸುಧಂ ದೇವಂ ಕಂಸಚಾಣೂರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಈಗ ಉಡುಪಿ ಶ್ರೀಗಳು ಆಶ್ರಮವನ್ನೆಲ್ಲ ವೀಕ್ಷಿಸಿದ್ರು. ಇದಾದ ನಂತರ ಗುರುಜಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ಈ ದೃಶ್ಯಗಳು ಹೇಗಿತ್ತು ನೋಡೋಣ.
ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ. ಪ್ರತಿ ವರ್ಷ ನಾನು ಗುರುಜಿ ಹುಟ್ಟಿದ ಹಬ್ಬಕ್ಕೆ ಬರ್ತೀನಿ. ಅದೇ ರೀತಿಯಾಗಿ 50 ವರ್ಷದ ಹುಟ್ಟು ಹಬ್ಬ ಶುಭಾಶಯಗಳು. ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಸದಾ ಇರಲಿ. ಅವರಿಗೆ 100 ವರ್ಷ ಇನ್ನು ಮುಂದೆ ಬೆಳೀಲಿ. ನಮ್ಮ ಊರಿಗೆ ಯಾದಗಿರಿ ಗ್ರಾಮದ ಎಲ್ಲ ಜನರಿಗೆ ಅವ್ರ ಆಶೀರ್ವಾದ ಸದಾ ಕಾಲ ಇರಲಿ. ಅವರ ಆಶೀರ್ವಾದ ಕಲಿಯುಗದ ಕಲ್ಪವೃಕ್ಷವಾಗಿ ನೊಂದು ಬೆಂದು ಬರುವ ಭಕ್ತರ ಬೈಕೆಗಳನ್ನು ಅರಿತುಕೊಂಡು ಅಮೃತವಾಣಿಯ ಮಹರ್ಷಿ ವಾಣಿಯ ಮೂಲಕ ಅನೇಕ ಭಕ್ತರಿಗೆ ಒಂದು ಕಣ್ಣೀರು ಒರೆಸಿ ಅವರ ಮನದಲ್ಲಿ ಅವರ ಬೆಳಕಲ್ಲಿ ಆನಂದದ ಬಾಷ್ಪಗಳನ್ನು ಹರಿಸಿದ ಗುರುಗಳಲ್ಲಿ ಮಹಾನ್ ಗುರುಗಳು ಆನಂದ್ ಗುರೂಜಿ ಅಂದರೆ ತಪ್ಪಾಗಲಾರದು. ಅಂತಹ ಮಹಾಗುರುಗಳು ಒಂದು ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವ್ರಿಗೂ ಸಹ ಭಗವಂತ ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ. ಈ ಒಂದು ಕನ್ನಡ ನಾಡಿನಾದ್ಯಂತ ಹಾಗೂ ವಿಶ್ವದಾದ್ಯಂತ ವಿಜಯದ ಪತಾಕಿಯನ್ನು ಹಾರಿಸುವಂತವಾಗಲಿ. ತಾಯಿ ಆರಾಧಕರಾದ ಅವರಿಗೆ ಆ ತಾಯಿಯ ಅನುಗ್ರಹ ಸದಾ ಹೀಗೆ ಇರಲಿ. ಗುರೂಜಿಯವರ ಹುಟ್ಟುಹಬ್ಬಕ್ಕೆ ಶುಭ ಕೋರ್ಲಿಕ್ಕೆ ಅಂತ ಅನೇಕ ಅಭಿಮಾನಿಗಳು ವಿಶೇಷ ಅತಿಥಿಗಳ ಎಲ್ಲ ಆಗಮಿಸಿದ್ರು, ಶುಭಾಶಯಗಳನ್ನು ಕೋರಿದ್ರು. ಈ ಸಂದರ್ಭದಲ್ಲಿ ಗುರೂಜಿಯವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರು ಕೂಡ ಮಾತನಾಡಿದ್ದಾರೆ. ಅವರೇನು ಮಾತನಾಡಿದ್ದಾರೆ ನೋಡೋಣ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರಂ. ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಇವತ್ತಿನ ದಿವಸ ನನ್ನ ತಂದೆ ಆನಂದ್ ಗುರೂಜಿಯವರ 50 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ಈ ಒಂದು ಸಮಯ, ಈ ಒಂದು ಸುದಿನವೂ ಕೂಡ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಈ ನಿಮ್ಮ ಮಹರ್ಷಿ ಮಂದಿರಕ್ಕೆ ಕೃಷ್ಣನ ಆಗಮನ ಆಗಿತ್ತು. ಅಂದರೆ
ಸಾಕ್ಷಾತ್ ಕೃಷ್ಣನ ಆಗಮನೇ ಆಗಿತ್ತು ಎಂಬತಕ್ಕಂಥದ್ದಾದ್ರೂ ಅದು ತಪ್ಪಾಗೋದಿಲ್ಲ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಪಲಿಮಾರು ಮಠದಿಂದ ಶ್ರೀಗಳು ಕೂಡ ಆಗಮಿಸಿರ್ತಕ್ಕಂಥದ್ದಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಅವರ ಆಶೀರ್ವಾದವೂ ಕೂಡ ನಮಗೆ ಸಿಕ್ಕಿರ್ತಕ್ಕಂಥದ್ದಿತ್ತು. ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಇವತ್ತಿನ ದಿವಸ ಸಾಕಷ್ಟು ಭಕ್ತಾದಿಗಳು, ಅಭಿಮಾನಿ ದೇವರುಗಳು ಎಲ್ಲರೂ ಕೂಡ ಬೆಳಗ್ಗೆಯಿಂದ ಗುರುಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾನೆ ಇದ್ದಾರೆ. ಈ ಒಂದು ಮಹರ್ಷಿ ಮಂದಿರ ಆಶ್ರಮಕ್ಕೆ ಸದಾಕಾಲ ಬರ್ತಾನೆ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅವರೊಂದಿಗೆ ಒಂದು ಶುಭಾಶಯವನ್ನು ಕೋರಿ ಹೇಳಿ ಹೊರಡ್ತಾನೆ ಇದ್ದಾರೆ. ಗುರುಜಿಯವರು ಪ್ರತಿಯೊಬ್ಬರು ಕೂಡ ಆಶೀರ್ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಗುರುಗಳ ಆಗಮನದಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ನಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಂಡಿದ್ದು ಆಗಿದೆ. ಅವರ ಆಶೀರ್ವಾದವೂ ಕೂಡ ನಮಗೆ ಸಿಕ್ಕಿರ್ತಕ್ಕಂಥದ್ದಿದೆ. ಮಹರ್ಷಿ ಮಂದಿರ ಇವತ್ತಿನ ದಿವಸ ನಿಜಕ್ಕೂ ಧನ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಮನೋಗತ ಪ್ರಶ್ನಾತಂತ್ರದಲ್ಲಿರ್ತಕ್ಕಂಥ ಈ ನಿಮ್ಮ ಶ್ರೀನಿವಾಸ್ ಶರ್ಮಾರವರ ಈ ಒಂದು ಮಾತುಗಳನ್ನು ಕೇಳೋದಕ್ಕೆ ಅನ್ನೋದಕ್ಕಿಂತ ಇವತ್ತಿನ ದಿವಸ ನನಗೆ ಮಾತೇ ಬರ್ತಾಯಿಲ್ಲ. ಬೆಳಗ್ಗೆನೂ ನಾನು ತುಂಬ ತಡಬಡಿಸಿದೆ. ಯಾಕೆ ಅಂದರೆ ತಂದೆಯ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿ ತಂದೆ. ನನ್ನ ತಂದೆಯವರನ್ನು ನಂಬಿ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ತಾವೆಲ್ಲರೂ ಕೂಡ ಇದ್ದೀರಿ. ಕೆಲವೊಂದಷ್ಟು ಜನ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಊರುಗಳಿಂದ ತಾವೆಲ್ಲರೂ ಕೂಡ ಅವಕಾಶ ಇರ್ತಕ್ಕಂಥವ್ರು ಬಂದಿದ್ದೀರಿ. ಇನ್ನಷ್ಟು ಜನ ತಮ್ಮ ವಾಸ್ತುಗೃಹದಲ್ಲೇ ಅಲ್ಲೇ ಕೂತು ಹರಿಸ್ತಾ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಈ ಒಂದು ಮಹರ್ಷಿ ಮಂದಿರ ಈ ಒಂದು ಆಶ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಭಗವತಿಯ ರಾಜರಾಜೇಶ್ವರಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ. ಗುರುಜಿಯವರ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರಿಗೂ ಕೂಡ ಇರುತ್ತೆ. ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೂ ಕೂಡ ಇರಬೇಕು. ಇನ್ನು ವಾಸ್ತುಗೃಹದಲ್ಲಿ ಕೂತು ಅಲ್ಲಿಂದನೇ ಹರಿಸ್ತಾ ಇರತಕ್ಕಂಥ ನಿಮ್ಮೆಲ್ಲರ ಮೇಲೂ ಕೂಡ ತಾಯಿ ರಾಜರಾಜೇಶ್ವರಿಯ ಸಂಪೂರ್ಣ ಕೃಪಾ ಕಟಾಕ್ಷ ನಿಮ್ಮೆಲ್ಲರಿಗೂ ಕೂಡ ಸಿಗಬೇಕು ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತಿನ ದಿವಸ ನನ್ನ ಅದೃಷ್ಟ, ನನ್ನ ಗುರುಗಳ ಜೊತೆ ನಾನು ಕೂಡ ಕೂತು ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾನು ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದಿದೆ. ನನಗೂ ಕೂಡ ಭಗವತಿಯ ಸಂಪೂರ್ಣ ಅನುಗ್ರಹ ಸಿಗಲಿ. ನನ್ನ ತಂದೆಯವರ ಅನುಗ್ರಹ ನನಗೆ ಇನ್ನಷ್ಟು ಸಾಕಷ್ಟು ಸಿಕ್ಕಿ ನಿಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಮನೋಕಾಮನೆಗಳನ್ನು ಸಿದ್ಧಿ ಮಾಡ್ತಕ್ಕಂಥ ಶಕ್ತಿ ಭಗವಂತ ನನಗೆ ಕರುಣಿಸಿದ್ದಾನೆ. ಅದೇ ರೀತಿ ನನ್ನ ತಂದೆಯವರಿಂದ ಬಂದಿರತಕ್ಕಂಥ ಈ ಒಂದು ಶಕ್ತಿಯಿಂದ ನಿಮ್ಮೆಲ್ಲರಿಗೂ ಕೂಡ ಒಂದು ಉಪಯೋಗ ಆಗ್ತಕ್ಕಂಥ ಮಾಹಿತಿಗಳನ್ನು ಕೂಡ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನನ್ನ ತಂದೆಯವರು. ಮತ್ತೊಂದು ವಿಚಾರ ಹೇಳಬೇಕಂದ್ರೆ ಝೀ ಕನ್ನಡ ವಸುದೈವ ಕುಟುಂಬಕಂ ಝೀ ಕನ್ನಡಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ. ಯಾಕೆ ಅಂದರೆ ಸತತವಾಗಿ 8 ವರ್ಷಗಳ ಕಾಲ, ಈಗಾಗಲೇ ಇನ್ನೇನು ಆಗೋ ಅಂದರೆ 8 ತುಂಬಿ 9ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದಿದೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ. 8 ವರ್ಷ ಈ ಒಂದು ಪ್ರಯಾಣ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಝೀ ಕನ್ನಡವೂ ಕೂಡ ಅದೇ ರೀತಿ ನಮಗೆ ಸಹಕರಿಸಿರ್ತಕ್ಕಂಥದ್ದಿದೆ. ಝೀ ಕನ್ನಡ ಮುಖ್ಯಸ್ಥರಾಗಿರ್ತಕ್ಕಂಥ ರಾಘವೇಂದ್ರ ಉಣಸಿರ್ಜಿ ಆಗಿರ್ಬೋದು, ಆಂಟೋನಿ ಜಿ ಆಗಿರ್ಬೋದು, ಮತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೇತೃತ್ವವನ್ನು ತೆಗೆದುಕೊಂಡಿರ್ತಕ್ಕಂಥ ನಮ್ಮ ಮಂಜೂಜಿ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಕಣ್ಣಿಗೆ ಕಾಣತಕ್ಕಂಥ ಸಿಬ್ಬಂದಿಗಳು ಒಂದಷ್ಟು ಜನ ಆದರೆ ಬೆನ್ನಿನ ಹಿಂದೆ ನಿಂತು ಕಣ್ಣಿಗೆ ಕಾಣದಷ್ಟು ಸಿಬ್ಬಂದಿಗಳು ಸಾಕಷ್ಟು ಜನ ಕೆಲಸ ಮಾಡ್ತಾ ಇರತಕ್ಕಂಥದ್ದಿದೆ. ಈ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಲಿಕ್ಕೆ ಇವತ್ತಿನ ದಿವಸ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ಇವತ್ತಿನ ದಿವಸ ನಾನು ಕೂಡ ಬಹಳ ಧನ್ಯೋಸ್ಮಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಇದ್ದೇನೆ. ಇದೇ ರೀತಿ ಇನ್ನು ಮುಂದಕ್ಕೆ ಮನೋಗತ ಪ್ರಶ್ನಾತಂತ್ರದಲ್ಲಿರ್ತಕ್ಕಂಥ ಈ ನಿಮ್ಮ ಶ್ರೀನಿವಾಸ್ ಶರ್ಮನ ಮೇಲೂ ಕೂಡ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಬೇಕು ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ಆನಂದ ಗುರೂಜಿಯವರ ಜನ್ಮದಿನದಂದು ನಾವು ಇವತ್ತು ಅವರ ದರ್ಶನಕ್ಕೆ ಬಂದದ್ದು ನನ್ನ ಸೌಭಾಗ್ಯ. ಯಾಕೆಂತ ಹೇಳಿದ್ರೆ ಇಡೀ ರಾಷ್ಟ್ರದ ತುಂಬ, ಜಗತ್ತಿನ ಎಲ್ಲೆಡೆ ಇವತ್ತು ಒಂದು ಧರ್ಮ ಪ್ರಸಾರವನ್ನು, ಧರ್ಮ ಜಾಗೃತಿಯ ಕಾರ್ಯವನ್ನು ಆನಂದ ಗುರೂಜಿಗಳ ಮೂಲಕ ಈ ಸನಾತನ ಸಂಸ್ಕೃತಿಗೆ ಆಗ್ತಾ ಇದೆ. ಈ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಕಾರ್ಯ ಪ್ರತಿನಿತ್ಯ ಲಕ್ಷಾಂತರ ಮಾತೆಯರ ಮನದಲ್ಲಿ ಹೋಗೋ ರೀತಿಯಲ್ಲಿ, ಅಂದರೆ ಧರ್ಮ ಜಾಗೃತಿಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾವು ಅವ್ರನ್ನ ನನ್ನ ವೈಯಕ್ತಿಕ ಅನುಭವದಲ್ಲಿ ಒಂದು ಆಧುನಿಕ ಪರಮಾತ್ಮನಾಗಿಯೇ ನೋಡೋದು. ಯಾಕೆಂತ ಹೇಳಿದ್ರೆ ಅವರ ಮಾರ್ಗದರ್ಶನದಿಂದ, ಅವರ ಒಂದು ದಿವ್ಯ ಶಕ್ತಿಯಿಂದ ಸಾಕಷ್ಟು ಮನೆಗಳು ಇವತ್ತು ಬೆಳಕನ್ನು ಕಂಡಿದ್ದು ನಮಗೆ ನಿದರ್ಶನವಾಗಿದೆ. ನಾವು ಸನಾತನ ಧರ್ಮದಲ್ಲಿ ನಂಬಿಕೆ ಇರುವವರು, ನಾವು ಹಿಂದೆ ದೇವರ ಬಗ್ಗೆ ಕೇಳ್ತಾ ಇದ್ವಿ. ಆದರೆ ಆಗಾಗ್ಗೆ ಧರ್ಮ ಸಂಸ್ಥಾಪನೆಗೆ ಆಗಾಗ್ಗೆ ಒಬ್ಬ ಯುಗ ಪುರುಷರು ಹುಟ್ಟಿ ಬರ್ತಾರೆ ಅನ್ನೋದು ನಮಗೆ ಈಗ ಅನ್ನಿಸ್ತಾ ಇದೆ. ಇವರು ಮಾಡುವ ಕಾರ್ಯವನ್ನು ನೋಡಿದಾಗ ಆನಂದ ಗುರೂಜಿಗಳ ಮೂಲಕ ಇನ್ನಷ್ಟು ಹಿಂದೂ ಸಮಾಜದ ಎಲ್ಲ ಮನಗಳಿಗೆ ಅವರ ಶುಭಾಶೀರ್ವಾದ ತಲುಪಲಿ, ಸನಾತನ ಸಂಸ್ಕೃತಿ ಹೀಗೆ ಬೆಳೀಲಿ ಅಂತ ಹೇಳಿ ನಾನು ಗುರುಗಳಲ್ಲಿ ನಿವೇದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.
ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವೇ ನಾ ಶಿರವ ಮಣಿವೆ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ. ದಿನದಿ ಕಡುವ್ರತವಗೈದು ಮೌನವನು ಆಚರಿಸೋ ಗುರುವೇ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನು ಆಚರಿಸೋ ಗುರುವೇ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ ಜಗದ ಬಂಧು ನೀವು. ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಆನಂದ ಗುರೂಜಿಯವರ ಹುಟ್ಟುಹಬ್ಬಕ್ಕೆ ಅವರ ಅಕ್ಕನಾದ ನಾನು ಆಗಮಿಸಿದ್ದೇನೆ. ಅವರ ಪರವಾಗಿ ಮಾತನಾಡುತ್ತೇನೆ. ನಮ್ಮ ತಾಯಿಯವರು ಇದ್ದಿದ್ದರೆ ಇದನ್ನು ಎಷ್ಟು ಸಂತೋಷದಿಂದ ಆಚರಿಸುತ್ತಿದ್ದರು. ಆದರೂ ಕೂಡ ಏನೂ ಕಡಿಮೆ ಇಲ್ಲ. ತಾಯಿಯವರನ್ನು ನೆನೆಯುತ್ತಾ ಇಂದು ನನ್ನ ತಮ್ಮನ ಹುಟ್ಟುಹಬ್ಬವನ್ನು ಎಲ್ಲರೂ ಆಚರಿಸುತ್ತಿದ್ದಾರೆ. ನಿಮ್ಮೆಲ್ಲರ ಆನಂದ ಗುರೂಜಿಗಳು ಹೀಗೆ ಆನಂದವಾಗಿ ಇರಲಿ, ಆಯುರ ಆರೋಗ್ಯ ಐಶ್ವರ್ಯಗಳಿಂದ ತುಂಬಿ ನಿಮ್ಮೆಲ್ಲರನ್ನು ಹರಿಸುತ್ತಾ ನಾನಾ ಜಾಗಗಳಲ್ಲಿ ಅವರ ಒಂದು ಕಲೆಯನ್ನು ಅವರ ಆಶೀರ್ವಾದವನ್ನು ನಿಮಗೆಲ್ಲರಿಗೂ ಪ್ರದರ್ಶಿಸುತ್ತಾ ಹೀಗೆ ಬೆಳೀಲಿ ಅಂತ ಹೇಳಿ ನಾನು 4 ಮಾತುಗಳನ್ನು ಆಡಲು ಬಯಸುತ್ತೇನೆ. ತಮ್ಮೆಲ್ಲರ ಆಶೀರ್ವಾದ ಎಲ್ಲರಿಗೂ, ಸಣ್ಣ ಮಕ್ಕಳಿಗೂ ದೊಡ್ಡವರಿಗೆ ಎಲ್ಲರಿಗೂ ಇರಲಿ. ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಹೇಳ್ತೇನೆ. ಕಲ್ಯಾಣಿ ಸಕಲೇಶ್ವರಿ ಹರಿಸತಿ ಭಾಗ್ಯಾನುಸಂಧಾಯಿನಿ ಶೋಭಾಂಗಿ ವಿಮಲೇಕ್ಷಣಿ ವಿಮಲಿನಿ ನಾರಾಯಣಿ ಶ್ರೀಕರಿ ಪಾಯಾನ್ನ ಸಕಲೇಶ್ವರ ಭಗವತಿ ಕುರ್ಯಾತ್ ಸದಾ ಮಂಗಳಂ ಶ್ರೀಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ ಜಗದ ಬಂಧು ನೀವು ಸಿದ್ಧಿಯ ಪುರುಷರು ನೀವು ನಿಮ್ಮನ್ನು ಮರೆಯುವ ವನಸಿರಿ ವೈದ್ಯೋತ್ತಮರೇ ಶುದ್ಧ ಮನಸ್ಸಿನ ಪುರುಷೋತ್ತಮರೇ ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ
ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವೇ ನಾ ಶಿರವ ಮಣಿವೆ. ಗುರುವೇ ಆನಂದ ಗುರುವೇ ಗುರುವೇ. ಶಿವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅನಂತ ಪದ್ಮನಾಭ ನನ್ನ ಹುಟ್ಟುಹಬ್ಬದ ಈ ಶುಭ ದಿನದಂದು ಪಲಮಾರು ಮಠದ ಶ್ರೀಗಳು, ಉಡುಪಿ ಶ್ರೀಗಳು, ಅಷ್ಟಮಠದಲ್ಲಿ ಒಂದು ಮಠವಾಗಿರ್ತಕ್ಕಂಥ ಶ್ರೀಗಳು ಸಹಿತ ಇವತ್ತು ಸದಾಕಾಲ ಕೃಷ್ಣ ಸೇವೆ ಮಾಡ್ತಕ್ಕಂಥ ಶ್ರೀರಾಮಚಂದ್ರನ ಸೇವೆ ಮಾಡ್ತಿರ್ತಕ್ಕಂಥ ಶ್ರೀಗಳು ಮಠಕ್ಕೆ ಆಗಮಿಸಿ, ನಮ್ಮ ಈ ಮಹರ್ಷಿ ಮಂದಿರಕ್ಕೆ ಆಗಮಿಸಿ ಅವರು ಸಹಿತ ಆಶೀರ್ವದಿಸಿದ್ದಾರೆ. ಹಾಗೆ ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಹುಟ್ಟುಹಬ್ಬವನ್ನು ಇಡೀ ರಾಜ್ಯದಲ್ಲಿ ಸಾಕಷ್ಟು ನನ್ನ ಅಭಿಮಾನಿ ಸಂಘಗಳಲ್ಲಿರ್ತಕ್ಕಂಥ ಅಭಿಮಾನಿಗಳು, ಎಷ್ಟೋ ಜನ ತಾಯಂದರು ಹಾಗೂ ಸಾಕಷ್ಟು ಜನ ಹಿರಿಯರು ತಾವೆಲ್ಲರೂ ಸಹಿತ ಹರಿಸಿ ಆಶೀರ್ವದಿಸಿದ್ದೀರಿ. ಸಂತೋಷ. ಹಿರಿಯರ ಆಶೀರ್ವಾದ ನಮಗಿರಲಿ, ಕಿರಿಯರಿಗೆ, ಚಿಕ್ಕ ಪುಟ್ಟ ಮಕ್ಕಳಿಗೆ ನನ್ನ ಆಶೀರ್ವಾದ ಇರಲಿ. ಹಾಗೆ ಇವತ್ತಿನ ಈ ಒಂದು ಹುಟ್ಟುಹಬ್ಬದ ವಿಶೇಷವಾಗಿರ್ತಕ್ಕಂಥ ಶುಭ ಸನ್ನಿವೇಶದಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತರಿಗೂ, ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ, ಪ್ರತಿಯೊಬ್ಬರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಈ ಹುಟ್ಟುಹಬ್ಬದ ಸನ್ನಿವೇಶದಲ್ಲೂ ಈಗಲೂ ಸಹಿತ ತಿಳಿಸೋದಿಷ್ಟೇ, ನೊಂದಿರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯವನ್ನು ಮಾಡುವಂಥ ಗುಣ ಎಲ್ಲರಲ್ಲೂ ಇರಬೇಕು. ಎಲ್ಲರೂ ಅಂತಹವ್ರನ್ನ ಕೈ ಹಿಡಿದು ಮೇಲೆತ್ತಬೇಕು. ಹಾಗೆ ಪ್ರತಿಯೊಬ್ಬ ಕಾರ್ಮಿಕ ಅಂದ್ಕೊಂಡ್ರೆ ಕಾರ್ಮಿಕನ ಮಕ್ಕಳು ಒಳ್ಳೆ ಜ್ಞಾನವಂತರಾಗಿ ನಾಳೆ IAS IPS ಆಗುವಂಥ ಲೆವೆಲ್ಗೆ ಅವರು ವಿದ್ಯಾವಂತರಾಗಬೇಕು. ಇದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಈ ನಿಮ್ಮ ಆನಂದ್ ಗುರೂಜಿಯವರ ನಿತ್ಯವೂ ಆಡುವಂತಹ ನುಡಿ. ಮತ್ತೊಮ್ಮೆ ಮಗದೊಮ್ಮೆ ತಾಯಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ ಪಟ್ಟಣಗೆರೆಯಿಂದ ಬಂದಿರತಕ್ಕಂಥ ಜೈ ಕಿರಣ್ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಆಶ್ರಮದ ಸದ್ಭಕ್ತನಾದಂಥ ಕಿರಣ್ಗೂ ಎಲ್ಲರಿಗೂ ಸಹಿತ ಒಳಿತಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿದಿನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಅನೇಕರು ಕರೆ ಮಾಡ್ತಾರೆ, ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ. ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು, ಉತ್ತರವನ್ನು ಗುರುಜಿಯವರು ನೀಡ್ತಾ ಬಂದಿದ್ದಾರೆ. ಎಲ್ಲರಿಗೂ ಅನ್ವಯವಾಗುವಂತಹ ರೀತಿಯಲ್ಲಿ ಒಂದಿಷ್ಟು ಸಮಸ್ಯೆಗಳ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಜೊತೆಗೆ ಅನುಷ್ಠಾನವನ್ನು ಕೂಡ ತಿಳಿಸ್ಕೊಡ್ತಾರೆ ಗುರುಜಿಯವರು. ಅಂಥ ವಿಶೇಷ ಕರೆಯೊಂದು ಈಗ ನೋಡೋಣ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ರಮ್ಯಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಚಿತ್ರದುರ್ಗ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಆಯ್ತಮ್ಮ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಿಮ್ಗೆ ಇವಾಗ ಹೆಣ್ಮಕ್ಳು ಫೋನ್ ಮಾಡ್ತಾರಲ್ವಾ, ಈಗ ಕಷ್ಟ ಕೇಳ್ಕೊಂಡು ಮನೇಲಿ ಜಗಳ ಆಗಿದೆ ಹಂಗೆ ಹಿಂಗೆ ಅಂತೇಳಿ ಫೋನ್ ಮಾಡ್ತಾರಲ್ವಾ, ಅವ್ರಿಗೆ ನೀವು ಯಾಕೆ ಗಂಡಸರ ಪರವಾಗೇನೆ ಹೇಳ್ತೀರಾ? ಯಾವಾಗ್ಲೂ ಹೆಣ್ಮಕ್ಳ ಪರ ಏನು ಹೇಳೋದೇ ಇಲ್ವಲ್ಲ ನೀವು? ಗಂಡಸರು ಈಗ ನೀವ್ ಹೇಳ್ತಿರಲ್ಲ, ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ, ನೀನ್ ಸರಿ ಇರ್ಬೇಕಮ್ಮ ಅಂತ ನೀವ್ ಹೇಳ್ತಿರಲ್ಲ. ಮತ್ತೆ ಯಾವಾಗ್ಲೂ ಅವ್ರ ಗಂಡಸರು ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ಬೇಕಾ? ಅವ್ರು ಎಷ್ಟು ತಪ್ಪನ್ನ ಕಂಡು ಹಿಡಿತಾನೆ ಇರ್ತಾರೆ ಗಂಡ್ಮಕ್ಳು. ಈಗ ನಾವು ಅನ್ಭವಿಸ್ತಾ ಇದೀವಿ ಮನೇಲಿ. ಅವರಿಗೆ ಅಟ್ಲೀಸ್ಟ್ ಒಂದ್ ಮಾತಾದ್ರೆ ಸಮಾಧಾನದ ಮತ್ತೆ ಹೇಳ್ಬೋದಾಗಿತ್ತಲ್ಲ. ಇಲ್ಲ, ಈಗ ಅನ್ನೋಷ್ಟನ್ನ ಮಾಡಮ್ಮ, ಗಂಡ್ಮಕ್ಳು ನಿನ್ ದಾರಿಗೆ ಬಂದೇ ಬರ್ತಾರೆ ಅಂತ ನೀವ್ ಹೇಳ್ಬೋದಾಗಿತ್ತಲ್ಲ. ಯಾವಾಗ್ಲೂ ನೀನ್ ಸರಿ ಇಲ್ಲ, ನೀನ್ ಸರಿ ಇರಮ್ಮ, ನೀನ್ ಅಡ್ಜಸ್ಟ್ ಮಾಡ್ಕೊಮ್ಮ ಅಂತ ಯಾವಾಗ್ಲೂ ಹೇಳ್ತಿರಲ್ಲ, ಯಾಕೆ ಗುರುಜಿ? ಬಹಳ ಒಳ್ಳೆ ಪ್ರಶ್ನೆ, ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿವರೆಗೂ ನನ್ನ ಯಾರೂ ಕೇಳಿದಂಥ ಪ್ರಶ್ನೆ. ಈ ಪ್ರಶ್ನೆಗೆ ನಾನು ತೂಕವಾಗಿ ಉತ್ತರ ಕೊಡಲೇಬೇಕು. ನೋಡು ತಾಯಿ, ಇದನ್ನ ಸರಿ ಕೇಳಿಸ್ಕೊ. ಫೋನ್ ಕಟ್ ಮಾಡೋದು ಮತ್ತು ಸೈಲೆಂಟ್ ಮಾಡ್ಕೊಳ್ಳೋದು ಮಾಡಬೇಡ. ಇದು ಸ್ಪಷ್ಟವಾಗಿ ನೀನು ಕೇಳಿಸ್ಕೋಬೇಕು, ಇದನ್ನ 4-6 ಜನ ಎಲ್ಲರೂ ಕೇಳಿಸ್ಕೋಬೇಕು. ನಾನು ಹೇಳುವಂಥ ಮಾತು, ಮನೆಯಲ್ಲಿ ಸಮಸ್ಯೆ ಬಂದಾಗ, ಗಲಾಟೆ ಆದಾಗ ಅಲ್ಲಿ ನೀನು ತಗ್ಗಿ ಬಗ್ಗೆ ನಡೆದು ನಿನ್ನ ಸಂಸಾರ ನೀನು ಸರಿಪಡಿಸ್ಕೊ ಅಂತ ನಾನು ಹೇಳ್ತೇನೆ. ಹೌದಮ್ಮ? ಹೌದು ಗುರುಜಿ, ಈಗ ನಾವು ಅದೇ ಕೆಲಸನೇ ಮಾಡ್ತೀವಿ ಗುರುಜಿ. ಇರಮ್ಮ, ಒಂದು ನಿಮಿಷ ಇರುತ್ತೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಮನೇಲಿ ಜಗಳ ಆದರೆ ಅಥವಾ ನಿನ್ನ ಗಂಡ ಹಾಗಿದ್ರೆ ಅಥವಾ ನಿನ್ನ ಗಂಡ ಏನಾದ್ರು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ನೀನು ಎದುರು ನಿಂತ್ಕೊಂಡು ಸ್ವಲ್ಪ ಜೋರು ಗಲಾಟೆ ಮಾಡು ಅಂತ ಹೇಳ್ತೇನೆ. ಇಲ್ಲ ಗುರುಜಿ, ಹಂಗ್ ಮಾಡಿದ್ರೆ ನಮ್ಗೆ ವಧೆ ಬಿಡ್ತವೆ, ಹೊಡೆದ್ಬಿಡ್ತಾರೆ ನಮ್ಮ ಮನೆಯವರು. ಇಲ್ಲ, ಇನ್ನೊಂದು ಮಾತು ಹೇಳ್ತೇನೆ. ಈ ಥರ ಸಮಸ್ಯೆ ಇದ್ದಾಗ ನೀನು ಹೋಗಿ ಸೀದಾ ಸ್ಟೇಷನ್ ಕಂಪ್ಲೇಂಟ್ ಕೊಡು, 4 ಜನನ ಕೂಡಿಸಿ ತೀರ್ಮಾನ ಮಾಡು ಅಂತ. ಅವಾಗ ಏನಾಗುತ್ತಮ್ಮ? ನೋಡು,
4 ಜನ ಬಂದವರು ನಿನ್ನನ್ನಾಗಲಿ ನಿಮ್ಮ ಯಜಮಾರನ್ನಾಗಲಿ ಕುರಿಗಳು ಮಾಡಿ ತಳಕ್ಕೆ ಕೂಡಿಸ್ಕೊಂಡು ಯಾರೋ ಒಬ್ಬರು ತಪ್ಪನ್ನು ಕೈಲಿಡ್ಕೊಂಡ್ರೆ ಅವರು ಮಾತಾಡೋಕ್ಕೆ ಅವಕಾಶ ಸಿಗೋದು. ಅಲ್ಲಿಗೆ ಸಂಸಾರ ಹೊಡೆದಂಗೆ ಆಗುತ್ತೋ ಇಲ್ವೋ? ಅಥವಾ ಇನ್ನೊಂದು ವಿಚಾರ ನೀನು ಹೇಳ್ದಲ್ಲ, ಎಲ್ಲವೂ ಪ್ರತಿ ಸತಿ ನೀವು ಹೆಣ್ಮಕ್ಳಿಗೆ ಪಾಠ ಹೇಳ್ತೀರಿ, ಗಂಡು ಮಕ್ಕಳು ಮಾಡೋ ತಪ್ಪನ್ನು ನೀವು ಏನೂ ಸರಿಪಡಿಸ್ಕೊಳ್ಳಲ್ಲ, ಗಂಡು ಮಕ್ಕಳಿಗೆ ಯಾವುದೇ ವಿಚಾರವಾಗೂ ನೀವು ಎಂಟ್ರಿ ಆಗೋದಿಲ್ಲ, ಅದ್ರ ಬಗ್ಗೆ ಹೇಳಲ್ಲ ಅಂತ. ಈ ಕಾರ್ಯಕ್ರಮ ನೋಡ್ತಕ್ಕಂಥ ತಾಯಂದಿರು ಒಂದಲ್ಲ ಒಂದು ರಹಸ್ಯಗಳನ್ನು ಸಂಸಾರ ಸರಿಪಡಿಸ್ಕೊಳ್ಳೋದಕ್ಕೆ ಹಲವಾರು ತಂತ್ರಭಾಗಗಳನ್ನು ನಾವು ಹೇಳ್ಕೊಡ್ತಾನೆ ಇರ್ತೀವಿ. ಗಂಡು ಮಕ್ಕಳು ಯಾರಾದರೂ ಮನೇಲಿ ಕೂತ್ಕೊಂಡು ಒಂದು ತಂತ್ರವನ್ನು ಮಾಡುವಂಥದ್ದು ಅಥವಾ ಒಂದು ಯಂತ್ರವನ್ನು ಮಾಡುವಂಥದ್ದು ಅಥವಾ ಒಂದು ಗಿಡಮೂಲಿಕೆಯನ್ನು ಕೈ ಹಾಕುವಂಥದ್ದು ಅಥವಾ ಅವ್ರ ಜೀವನ ಸರಿಪಡಿಸ್ಕೊಳ್ಳೋದಕ್ಕೆ ಬೇಕಾಗಿರುವ ತಂತ್ರಗಳನ್ನು ಹೇಳ್ಕೊಳ್ಳಿಕ್ಕಾಗತ್ತಮ್ಮ? ಸಾಯಂಕಾಲ ಆದರೆ 6 ಗಂಟೆಗೋ 7 ಗಂಟೆಗೋ ಅವ್ರು ಬಾರ್ಗೋ ವೈನ್ ಸ್ಟಾಪ್ಗೋ ಎಲ್ಲೋ ಹೊರಟೋಗ್ತಾರೆ, ಏನೋ ಕುಡ್ಕೊಂಡು ಬರ್ತಾರೆ. ಆದರೆ ಅದಕ್ಕೊಂದು ರಹಸ್ಯ ಹೆಣ್ಮಕ್ಳಿಗೆ ಹೇಳ್ಕೊಡ್ತೀವಿ ನಾವು. ಅವ್ರನ್ನ ಆದಷ್ಟು ಸಂಜೆ ಹೊತ್ತು ಆಚೆ ಕಳಿಸ್ಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಕರೆಕ್ಟ್ ಅಮ್ಮ, ಕೇಳಲ್ಲ ಮಗು. ನಾನೊಂದು ಮಾತು ಹೇಳ್ತೀನಿ, ಇವತ್ತು ಕೇಳಲ್ಲ, ನಾಳೆ ಕೇಳಲ್ಲ, ನಾಳಿದ್ದು ಕೇಳ್ದಿದ್ದಾಗ ಒಂದಲ್ಲ ಒಂದು ದಿವಸ ಅವರು ಕುಡಿದು ಮನೆಗೆ ಬಂದಾಗ ಆದರೂ ಅವ್ರನ್ನ ಸರಿಯಾದ ರೀತಿ, ಮನುಷ್ಯನಿಗೆ ಯಾವಾಗಲೂ ಒಂದೇ ಸಮಯ ಇರೋದಿಲ್ಲ. ಆ ಪ್ರಾರಂಭದಿಂದಲೇ ಆತ ದುಶ್ಚಟ ಕಲಿತಿದ್ದಾನೆ ಅಂತ ಗೊತ್ತಾದಾಗ ಅವತ್ತೇ ನೀನು ಸರಿಪಡಿಸ್ಕೊಳ್ಳೋದಕ್ಕೆ ದಾರಿ ಹೇಳ್ತೀನೋ ಇಲ್ವೋ? ಆಮೇಲೆ ಒಂದು ಹೆಣ್ಣು ನೋಡು, ನೀನೊಂದು ಹೆಣ್ಣಾಗಿ ನಿನ್ನ ಜೀವನ ಹಾಳು ಮಾಡಿದ ಯಾರಮ್ಮ? ಯಾರು ಹಾಳು ಮಾಡ್ತಾರೆ? ದೇವರಲ್ಲಮ್ಮ, ನಿಂತಾರ ಇನ್ನೊಬ್ಬ ಹೆಣ್ಣೆ ಹಾಳು ಮಾಡೋದು. ಹಣೆ ಬರದಲ್ಲಿ ಇರೋದೆಲ್ಲ ಗುರುಜಿ ನಡೆಯೋದು ಸತ್ತಿಗೆ ಬರೆದ್ ಬಿಟ್ಟಿರ್ತಾರಂತಲ್ವಾ? ನೋಡು ಹೆಂಗ್ ಬಂದ್ಬಿಟ್ಟೆ ನೀನು, ಎಲ್ಲ ಬಿಟ್ಟು ಕೊನೆಗೆ ಹಣೆ ಬರಕ್ಕೆ ಬಂದೆ ನೀನು. ನಿನ್ನ ಜೀವನ ನಾನೊಂದು ಮಾತು ಹೇಳ್ತೀನಿ ಕೇಳು. ಒಂದು ಹೆಣ್ಣು ಕಣ್ಣೀರು ಹಾಕಬೇಕಾದ್ರೆ ಇನ್ನೊಂದು ಹೆಣ್ಣು ಅದಕ್ಕೆ ದಾರಿ ಆಗ್ತಾಳೆ. ನಾನೇನು ಹೇಳ್ಕೊಡ್ತೇನೆ, ನಿನ್ನಲ್ಲಿಲ್ಲದ್ದು ಅಲ್ಲಿರೋದು ಏನು? ನೀನು ಯಾಕೆ ಹಾಗಿರಬೇಕು? ನೀನು ಅವಳಿಗಿನ ಜೋರಾಗಿ ಕಾಣಿಸು, ಪ್ರತಿ ದಿವಸ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡ್ಕೊ, ನೀನು ಗಂಡನ ಎದುರುಗಡೆ ನೀನು ಚೆನ್ನಾಗಿ ಓಡಾಡು. ಇವತ್ತು ಗಂಡ ತಪ್ಪು ಮಾಡಿ ಮನೆಗೆ ಬಂದಾಗ ನೋಡ್ತಾಯಿ, ಗಂಡ ತಪ್ಪು ಮಾಡಿ ಮನೆಗೆ ಬರ್ತಾನೆ, ಅಥವಾ ನಿನ್ನನ್ನು ರೋಫ್ ಹಾಕಿ ಗಲಾಟೆ ಮಾಡ್ತಾನೆ, ಅಥವಾ ಮನೇಲಿ ಏನೋ ಜಗಳ ಕದನ ಆಗುತ್ತೆ. ಆ ಕ್ಷಣ ನೀನು ಅದ್ರ ಮೂಗಿನ ನಿಂತ್ಕೊಂಡು ನೀನು ಎದುರೆದುರು ನಿಂತು ಗಲಾಟೆ ಮಾಡ್ತೀರಾ, ಸ್ವಲ್ಪ ತಾಳ್ಮೆ ತೊಗೊಂಡ್ಬಿಟ್ರೆ ನಾಳೆ ದಿವಸ ನಿನ್ನ ಗಂಡ ಸ್ವಲ್ಪ ಸಮಾಧಾನ ಆದಾಗ ಅವ್ನು ಮಾಡಿರ್ತಕ್ಕಂಥ ತಪ್ಪೇನು ಅಂತ ಅವ್ನಿಗೆ ಅರಿವಾಗೋ ಥರ ನೀನು ಪಾಠ ಹೇಳ್ಬೋದಲ್ವಾ? ಇಲ್ಲ ಗುರುಜಿ, ಪ್ರಾಮಿಸ್ ಕೇಳಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಪ್ರಶ್ನೆ ಮಾಡಿದ್ದು. ಅವ್ರು ಕೇಳದೆ ಈಗ 13 ವರ್ಷದಿಂದ ಇದೇ ಅನುಭವಿಸ್ತಾ ಇದ್ದೀನಿ ಗುರುಜಿ. ನಾನು 13 ವರ್ಷದಿಂದ ನೀನು ಬಿಟ್ಟಿದ್ದೆ ತಪ್ಪಮ್ಮ. ಆ ಪ್ರಾರಂಭ ದಿನದಲ್ಲಿ ಸರಿಪಡಿಸ್ಕೋಬೇಕು. ಈಗೂ ಕಾಲ ಮಿಂಚಿಲ್ಲ, ನಿನ್ನ ಕೈಲಿದೆ ರಾಜ್ಯ. ಬಹುಶಃ ಈ ಮನಸ್ಸಲ್ಲಿ ಈ ಪ್ರಶ್ನೆನ ಇಟ್ಕೊಂಡು ಸುಮಾರು ವರ್ಷ ಕಾದಿದ್ದಾಳ ತಾಯಿ. ಅದರಿಂದ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ಇಷ್ಟೇ. ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಒಂದು ಉದ್ವೇಗತನ ಏನಪ್ಪ ಅಂದರೆ, ಪ್ರತಿ ಸತಿ ಪಾಠ ಗುರುಗಳು ನಮಗೆ ಹೇಳ್ತಾರಲ್ಲ, ಯಾಕೆ ನಮ್ಮ ಮನೆಯವ್ರಿಗೆ ಹೇಳಲ್ಲ, ಯಾಕೆ ಗಂಡಸರಿಗೆ ಈ ಪಾಠ ಹೇಳೋದಿಲ್ಲ ಅಂತ, ಅದಷ್ಟೇ ಪ್ರಶ್ನೆ ಇರೋದು. ಆದರೆ ಅದರ ಹಿಂದೆ ರಹಸ್ಯ ಇಷ್ಟಿದೆ. ನಾನು ಅವ್ರಿಗೆ ಹೇಳಿದ್ರು ಸಹಿತ ಗಂಡು ಮಕ್ಕಳಿಗೆ ಹೇಳೋದ್ರಲ್ಲಿ ಹೇಳಲ್ಲ ಅಂತಿಲ್ಲ. ಎಷ್ಟೋ ಕಡೆ ನಾವು ಈ ಪ್ರವಚನಗಳು ಮಾಡ್ತಿರ್ತೀವಿ. ಆದರೂ ಈ ಪ್ರವಚನ ಮಾಡಿದ್ರೂ ಅದು ಅಂತಹ ಒಂದು ಪರಿಪಕ್ವತೆ ಇಲ್ಲ. ಅದೇ ಒಂದು ಹೆಣ್ಣು ಈ ಪಾಠವನ್ನು ಅರ್ಥರೆ, ಸಂಸಾರದ ಗುಟ್ಟನ್ನು ಅರ್ಥಕೊಂಡ್ರೆ, ಸಂಸಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಸರಿಯಾದ ಕ್ರಮದಲ್ಲಿದ್ದರೆ ಕನಿಷ್ಠ ಪಕ್ಷ ತನ್ನ ಸಂಸಾರವನ್ನು ತನ್ನ ಅಂಗೈಯಲ್ಲಿ ಇಟ್ಕೊಳ್ಬೋದು. ಹೆಣ್ಣು ಮಕ್ಕಳು ನೀವು ನಿನ್ನ ಸಂಸಾರವನ್ನು ಉಳಿಸ್ಕೊಳ್ಳೋದಕ್ಕೆ ನೀನಷ್ಟೇ ಹೊಡೆದಾಡಬೇಕೆ ಬಿಟ್ಟರೆ ಗಂಡಸು ಹೊಡೆದಾಡೋದಕ್ಕಲ್ಲ ತಾಯಿ. ಗಂಡಸು ಬೆಳಗ್ಗೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಐರನ್ ಶರ್ಟ್ ಹಾಕ್ಕೊಂಡು ಆಚೆ ಡ್ಯೂಟಿಗೆ ಹೊರಟೋಗ್ಬಿಟ್ರೆ ಅಲ್ಲಿ ಮಧ್ಯಾಹ್ನದ ಊಟ, ರಾತ್ರಿ ಬರ್ಬೇಕಾದ್ರೆ ಎಲ್ಲನೂ ಒಂದು ಚಾಟ್ಸ್ ತಿಂದು ಊಟ ಟಿಫನ್ ಮಾಡಿ, ರಾತ್ರಿ ಬರ್ಬೇಕಾದ್ರೆ ಯಾರಾದ್ರು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಒಂದಿಷ್ಟು ಡ್ರಿಂಕ್ಸ್ ಮಾಡ್ಕೊಂಡು ಮನೆಗೆ ಬಂದುಬಿಟ್ರೆ ಏನೂ ಅರಿವಿಲ್ಲ, ಸಂಸಾರದ ಕಥೆನೂ ಗೊತ್ತಲ್ಲ. ನೀನು ಪಾಕೆಟಿರೋ ದುಡ್ಡು ತೊಗೊಂಡು ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಮಕ್ಕಳಿಗೆ ಬೇಕಾದ ಬೇಡವಾದ್ದನ್ನು ಯಜಮಾನರ ಜೋಬಿಲಿರ್ತಕ್ಕಂಥ ಹಣ ತೊಗೊಂಡು ಮಾಡಿದ್ರೆ ವ್ಯವಹಾರ ಸಂಸಾರ ನಡೆಯುತ್ತೆ. ಇಲ್ಲಾಂದ್ರೆ ಆ ಸಂಸಾರಕ್ಕೂ ಒಂದು ಕತ್ತರಿ ಬೀಳುತ್ತೆ. ಅಥವಾ ಒಂದಷ್ಟು ಜನ ದುಡ್ಡು ಕಾಸು ಕೊಟ್ಟರೆ ಆ ಸಂಸಾರ ರಥವನ್ನು ಎಳೆಯುವಂಥ ಶಕ್ತಿ ಒಬ್ಬ ಹೆಣ್ಣುಮಕ್ಕಳೇ ಇರುತ್ತೆ. ಅದರಿಂದ ಇಲ್ಲಿ ಹೆಣ್ಣು ಮಕ್ಕಳ ಪಾತ್ರ, ಸಂಸಾರದಲ್ಲಿ ಹೆಣ್ಣು ಮಕ್ಕಳ ಪಾತ್ರ 80%, ಅಂದರೆ 80% ಅಷ್ಟು ಜವಾಬ್ದಾರಿ ಹೆಣ್ಣುಮಕ್ಕಳ ಮೇಲೆ ಇದೆ. ಇನ್ನು 20% ಅಂದರೆ ದುಡಿಯೋದು, ಹಣಕಾಸು ತೊಗೊಂಡು ಬರೋದು, ಈ ಮನೆ ಸಂಸಾರವನ್ನು ನಿಭಾಯಿಸೋದು, ಮನೆ ಸಂಸಾರ ನಂದು ಅಂತ ಹೇಳ್ಕೊಂಡು ಓಡಾಡೋದು, ಅದು ಆ ಗಂಡಸಿನ ಕೆಲಸ. ಅಂದರೆ ಯೋಚನೆ ಮಾಡೋದು, ನಿನ್ನ ಪಾತ್ರ ಎಷ್ಟು, ಅವ್ರ ಪಾತ್ರ ಎಷ್ಟು. ಆದರೆ ಆ ಸಣ್ಣ ಪಾತ್ರವನ್ನು ನಿಭಾಯಿಸೋದಕ್ಕೆ ಅವ್ರು ಹೊರಗಡೆ ಓಡಾಡ್ಕೊಂಡು ಬರೋದ್ರಿಂದ ಆ ಸಮಯದಲ್ಲಿ ನೀನು ಆಲೋಚನೆ ಮಾಡಬೇಕು, ನನ್ನ ಸಂಸಾರ ಹೇಗೆ ಉಳಿಸ್ಕೋಬೇಕು ಅಂತ. ಆ ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದಷ್ಟು ರಹಸ್ಯಗಳನ್ನು ನಾನು ನಿಮ್ಮ ಮುಂದೆ ಬೆಚ್ಚಿಡ್ತಾ ಇದ್ದೇನೆ. ಇದು ಒರಿಜಿನಲ್ ಸತ್ಯ, ಆಯ್ತಮ್ಮ. ನಾನು ಅವ್ರಿಗೆ ಪಾಠ ಹೇಳ್ಬೋದು, ಆದರೂ ಬೆಳಿಗ್ಗೆ ನೀನು ಹಂಗೆ ಓಡಾಡ್ತಾ ನೀನು ಕೆಲಸಗಳು ಮಾಡಿಕೊಂಡು ನಾನು ಹೇಳುವಂಥ ವಿಚಾರಗಳನ್ನು ನೀನು ಕಿವಿಯಲ್ಲಿ ಹಾಕ್ಕೋಬೋದು. ಒಂದಷ್ಟು ಗುಟ್ಟುಗಳನ್ನು, ಒಂದಷ್ಟು ರಹಸ್ಯಗಳನ್ನು, ಒಂದಷ್ಟು ತಂತ್ರ ರಹಸ್ಯಗಳನ್ನು ಅದನ್ನು ಅರ್ಥ ಮಾಡ್ಕೊಂಡು ಜೀವನ ಸರಿಪಡಿಸ್ಕೊಳ್ಬೋದು. ಆದರೆ ಗಂಡಸರಿ ಕೆಲಸ ಮಾಡ್ಲಿಕ್ಕಾಗುತ್ತಮ್ಮ? ಮಾಡ್ತಾರಾ? ಮಾಡೋದಿಲ್ಲ. ಅಟ್ಲೀಸ್ಟ್ ದೇವ್ರ ಮುಂದೆ ನಿಂತು ಇವತ್ತು ಕೈ ಮುಗಿರಿ ಅಂದರೆ ಕೈ ಮುಗಿಯೋದಿಲ್ಲ. ಅಥವಾ ಬೇಡ, ನಾನು ನಿನಗೊಂದು ಹೇಳ್ತೀನಿ, ಇವತ್ತೊಂದು ವನಸಿರಿ, ಒಂದು ಬಿಳಿ ಎಕ್ಕದ ಗಿಡ, ಅಥವಾ ಯಾವುದೋ ಒಂದು ಬೇವಿನ ವೃಕ್ಷ, ಒಂದು ಅಶ್ವತ್ಥ ವೃಕ್ಷ, ಈ ವೃಕ್ಷದಲ್ಲಿ ಇಂಥ ಒಂದು ಅನುಷ್ಠಾನ ಮಾಡಿದ್ರೆ ಕಾರ್ಯಸಿದ್ಧಿ ಅಂತ ಹೇಳ್ತೀವಿ ನಾವು. ಅಷ್ಟೇ ಯಾಕಮ್ಮ, ಇತ್ತೀಚಿನ ದಿನಗಳಲ್ಲಿ ಬರುವಂಥ ಕಾಲ್ಸ್ ನೀನು ನೋಡ್ತಾ ಇದೆಯಾ? ನನ್ನಲ್ಲಿ ನೇರವಾಗಿ ಮಾತಾಡ್ತಕ್ಕಂಥದ್ದು, ಸಂತಾನ ಇಲ್ಲ, ಮಕ್ಕಳಾಗಲ್ಲ ಅಂತ ನಿನ್ನ ನೀವು ಮತ್ತೆ ಕೂಗುತ್ತಾರೆ.
ನಿಮ್ಮ ಅತ್ತೆ ಆಗಲಿ ನಿನ್ನ ಅಕ್ಕಪಕ್ಕದವರಾಗಲಿ ಎಲ್ಲರೂ ನಿಂದನೆ ಮಾಡೋದು ಯಾರನ್ನ? ಅದೇ ನಮ್ಮನೆ ಹೆಣ್ಮಕ್ಳು ನಿಂದನೆ ಮಾಡ್ತಾರೆ. ನಾನು ಗಂಡಸರಿಗೆ ಹೇಳ್ತಾರ ನಿನ್ನ ಮಗು ಆಗಿಲ್ಲ ಮಕ್ಕಳಾಗ್ತಿಲ್ಲ ಅಂತ ಗಂಡಸರನ್ನ ಯಾರು ಕೇಳ್ತಾರಮ್ಮ? ಕೇಳಲ್ಲ ಗುರುಜಿ. ಆದರೆ ಗಂಡಸು ಮಕ್ಕಳಾಗ್ಬೇಕಾದ್ರೆ ಗಂಡಸ ಕಾರಣನ ಹೆಣ್ಣು ಕಾರಣನಮ್ಮ ಅದೇ 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 ಅಲ್ವಾ? ಅದೇ ಅದು ಅಂಥ ಸಮಯದಲ್ಲೂ ಸಹಿತ ಸಮಸ್ಯೆಯಲ್ಲಿದ್ದರೆ ನಿಮ್ಮ ಸಮಸ್ಯೆ ಇದೆ, ನೀವು ಹೋಗಿ ಫಸ್ಟ್ ನಿಮ್ಮ ಯಜಮಾನರನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗು ಅಥವಾ ಅದಕ್ಕೆ ಬೇಕಾದ ಮೆಡಿಸಿನ್ ತಗೋ ಅಂತ ನಾನು ಓಪನ್ ಆಗಿ ಹೇಳ್ತಿದ್ದೀನೋ ಇಲ್ವೋ? ಎಲ್ಲ ವಿಚಾರವನ್ನು ಸ್ಪಷ್ಟೀಕರಿಸ್ತೀವಿ. ಆದರೆ ಯಾವ ವಿಚಾರ ಎಷ್ಟು ಕೊಡಬೇಕು, ಎಷ್ಟು ತಿಳಿಸಬೇಕು, ಯಾರಿಂದ ಸಂಸಾರ ನಡೆಯುತ್ತೆ, ಇವತ್ತಿಗೂ ಹೇಳ್ತೀನಿ ಕೇಳಮ್ಮ. ಗಂಟಾಗುವಷ್ಟವಾಗಿ ಹೇಳುವಂಥ ಮಾತಿದು. ಒಂದು ಕುಟುಂಬ ಒಂದು ಸಂಸಾರ ನಡಿಬೇಕಾದ್ರೆ ಗಂಡಸಲ್ಲಮ್ಮ, ಅದಕ್ಕೆ ಹೆಣ್ಣೇ ಕಾರಣ. ನಿನ್ನ ಸಂಸಾರ ನಿನ್ನ ಅಂಗೈಯಲ್ಲಿದ್ದರೆ ಮಾತ್ರ ನೀನು ನಗ್ನಗ್ತಾ ಇರ್ತೀಯ, ನಿನ್ನ ಇಡೀ ಕುಟುಂಬ ಚೆನ್ನಾಗಿರುತ್ತೆ, ನಿನ್ನ ಮಕ್ಕಳು ಚೆನ್ನಾಗಿರ್ತಾರೆ. ಗಂಡಸು ಮನಸ್ಸು ಚಂಚಲತೆ ಇದೆ. ಗಂಡಸು ಇಲ್ಲಿ ನೋಡಿ ಇನ್ನೊಂದು ಕಡೆ ನೋಡಿ ಮತ್ತೊಂದು ಕಡೆ ನೋಡಿ ಇನ್ನೇನೋ 100 ತಲೆಯಲ್ಲಿ ಇಟ್ಕೊಂಡು ಬೇಕು ಬೇಡಗಳೆಲ್ಲ ತಲೆಯಲ್ಲಿ ಹೊರೆ ಹೊತ್ಕೊಂಡು ಮನೆಗೆ ಬಂದಾಗ ನೀನು ನಗನಗ್ತಾ ನಿನ್ನ ಮುಖ ತೋರಿಸ್ಬಿಟ್ರೆ, ಬಂದ ತಕ್ಷಣ ಒಂದು ಲೋಟ ನೀರು ಕೊಟ್ಟರೆ, ಕನಿಷ್ಠ ಪಕ್ಷ ಇನ್ನೊಂದು ಕಡೆ ಹೋಗಿ ಅವ್ರು ಕೂತ್ಕೊಳ್ಳೋದಿಲ್ಲ, ಆ ಸಮಯನ ಅಲ್ಲಿ ಎಲ್ಲೂ ಕಳೆಯಲ್ಲ. ನನಗೋಸ್ಕರ ನನ್ನ ಹೆಂಡತಿ ಮನೇಲಿ ಕಾಯ್ತಿರ್ತಾಳಪ್ಪ ಅನ್ನೋ ಚಿಂತನೆಯಲ್ಲಿ ಓಡಿ ಬರ್ತಾನೆ ಗಂಡಸು. ಆದರೆ ಎಲ್ಲ ಗಂಡಸರ ಬಗ್ಗೆ ಅಲ್ಲ ಅಥವಾ ಎಲ್ಲ ಹೆಣ್ಮಕ್ಳ ಬಗ್ಗೆ ಅಲ್ಲ ಈ ಚಿಂತನೆಗಳು. ಅವ್ರವ್ರಿಗೆ ವಿಷಯ ನಾವು ಈ ಆಸ್ಥಾನದಲ್ಲಿ ಕೂತು ಏನು ಹೇಳಿದ್ರು ಅದನ್ನು ತಾವು ಹೇಗೆ ಯಾಕೆ ಸ್ವಾಗತಿಸ್ತೀರೋ, ಹೇಗೆ ಅದನ್ನು ತೊಗೊಂಡು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ತೀರೋ ಅದು ಯೋಚನೆ ಮಾಡಬೇಕಲ್ಲಮ್ಮ. ಗುರುಜಿ ನಾನು ಒಂದು ಕೇಳ್ತೀನಿ ಗುರುಜಿ, ಅದಕ್ಕೊಂದು ಹೇಳ್ಬಿಡಿ ಗುರುಜಿ. ಹೇಳಮ್ಮ. ಅವರಿಗೆ ಹೆಣ್ಮಕ್ಳು ನಿಮಗೆ ಮಾಡ್ತಾರಲ್ಲ, ಅವರಿಗೆ ಒಂದ್ ಮಾತಾದ್ರೂ ಹೇಳ್ಬಿಡಿ ಗುರುಜಿ. ನಿಮ್ಗೆ ದಾರಿಗೆ ಬರೋ ತರ ನಾನು ಮಾಡ್ತೀನಿ ಬಿಡಮ್ಮ, ಇಲ್ಲ ಅನುಷ್ಠಾನ ಮಾಡ್ಕೊಳಮ್ಮ ಈ ತರ ಅಂತ ಹೇಳ್ಬಿಡಿ ಗುರುಜಿ. ಒಂದ್ ಸಮಾಧಾನದ ಮಾತಷ್ಟೇ. ನಿನಗೆ ಈಗಲೂ ಅವ್ರಿಗೆಲ್ಲ ಈ ತರ ಹೇಳ್ಬಿಡಿ ಅಷ್ಟೇ ಸಾಕು. ಇಲ್ಲಮ್ಮ, ನಾನು ಈಗಲೂ ಹೇಳ್ತೀನಿ ಕೇಳು. ನಿನ್ನ ಅಣ್ಣನಾಗೋ ನಿನ್ನ ಗುರುವಾಗೋ ನೀನು ಯಾವ ರೀತಿ ನನ್ನನ್ನು ಕಲ್ಪನೆ ಮಾಡಿ ಒಬ್ಬ ಗುರುಗಳು ಅಂತೇಳಿ ಇವತ್ತು ಬೆಳಗ್ಗೆ ನನಗೊಂದು ಕರೆ ಮಾಡಿ ಮಾತಾಡಿದ್ಯಲ್ಲ, ನಿನ್ನ ಸಂಸಾರ ಸರಿ ಹೋಗಬೇಕಾದ್ರೆ ಇನ್ನೂ ಇಂಥ ಸಾವಿರಾರು ಯಂತ್ರಭಾಗಗಳಿದೆ, ಸಾವಿರಾರು ಗಿಡಮೂಲಿಕೆಗಳ ಸಹಾಯ ಇದೆ. ಕೆಲವು ಓಪನ್ ಆಗಿ ಈ ವೇದಿಕೆಯಲ್ಲಿ ಸೀಕ್ರೆಟ್ ಹೇಳಿಕ್ಕೆ ಆಗೋದಿಲ್ಲ, ಆದರೂ ಸಹಿತ ನಾನು ಅದಕ್ಕೆ ಮುಚ್ಚುಮರೆ ಮಾಡಿದ್ರೆ ಅದನ್ನು ಬಾಯ್ಬಿಟ್ಟು ಹೇಳ್ತಾ ಇರ್ತೀನಿ. ಇಂಥದ್ದೇ ಮಾಡ್ಕೋ, ನಿನ್ನ ಸಂಸಾರ ಸರಿ ಹೋಗುತ್ತೆ, ಇಂಥದ್ದು ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ನಿನ್ನ ಸಂಸಾರದಲ್ಲೂ ಸಹಿತ ಯಾವುದೇ ಕಾರಣಕ್ಕೂ ಲೋಪಗಳಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಶುಕ್ರ ಮತ್ತು ಬುಧ ಚೆನ್ನಾಗಿದ್ದಾನೆ. ನೀನು ಧೈರ್ಯವಾಗಿರು, ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿನ್ನಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ಇರ್ತಕ್ಕಂಥ ನೋವನ್ನ ಅವರೆಲ್ಲರ ಪರವಾಗಿ ನೀನು ಕೇಳಿದ್ಯಾ. ನಿನ್ನ ಪ್ರಶ್ನೆ ನನಗೆ ತುಂಬ ಸಂತೋಷ. ನಾನು 14 ವರ್ಷದಲ್ಲಿ ಪ್ರಪ್ರಥಮವಾಗಿ ಸಮಸ್ಯೆ ಒಂದಕ್ಕೆ ಇಂಥ ಪ್ರಶ್ನೆಗಳು ಬಂದರೆ ನಮಗೂ ಮಾತಾಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ. ಇಲ್ಲಾಂದರೆ ಬರೀ ನಾನು ಹೇಳಿದ್ದನ್ನು ಕೋಳೆ ಬಸವನ ಥರ ಕೂತ್ಕೊಂಡು ನೀವು ಕೇಳ್ಕೊಂಡು ಹೋಗ್ತಿರೋ ಅದು ಸುಖ ಅಲ್ಲ. ನಿಮ್ಮ ಪ್ರಶ್ನೆಗಳು, ನಿಮ್ಮ ಮನದಾಳದ ಮಾತು, ನಿಮಗೇನು ಬೇಕು ಅದನ್ನೇ ಕೇಳಬೇಕು. ಹಾಗಾಗಿ ಧೈರ್ಯವಾಗಿರು. ಇದಕ್ಕೆ ಸಂಬಂಧಪಟ್ಟಂಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಸರಿಪಡಿಸ್ಕೊಳ್ಳುವಂತಹ ಇನ್ನಷ್ಟು ಒಳ್ಳೆ ತಂತ್ರಸಾರಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಆಯ್ತಮ್ಮ? ಒಳ್ಳೆಯದಾಗಲಿ ಮಗು, ಚೆನ್ನಾಗಿರಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.